बेळगाव शहरातील बार असोसिएशनच्या अध्यक्ष, उपाध्यक्ष तसेच इतर विविध पदांसाठी होत असलेल्या निवडणुकीसाठी शनिवारी न्यायालय परिसरात मतदान प्रक्रिया उत्साहात पार पडली. सकाळपासून सुरू झालेल्या मतदानासाठी वकिलांनी मोठ्या संख्येने उपस्थित राहून आपला मतदानाचा हक्क बजावला. दर 2 वर्षांनी होणाऱ्या या महत्त्वाच्या निवडणुकीत यावेळीही अनेक उमेदवार रिंगणात उतरले असून गेल्या काही दिवसांपासून वकिलांकडून शांतपणे प्रचार करण्यात आला होता. कोणताही गोंधळ किंवा राजकीय हालचाली न होता शांत वातावरणात प्रचार संपन्न झाला आणि आता मतदानाचा टप्पा पार पडत आहे. मतदान प्रक्रिया सुरळीत पार पडावी यासाठी बार असोसिएशनकडून सर्वंकष तयारी करण्यात आली होती. मतदान केंद्राची व्यवस्था, मतदारांची रांग, ओळख पडताळणी यासह सर्व बाबी व्यवस्थित नियोजनबद्ध करण्यात आल्या होत्या. वरिष्ठ वकील आणि निवडणूक अधिकारी मतदान प्रक्रियेवर लक्ष ठेवूनच होते. कोणतीही अनुचित घटना घडू नये यासाठी न्यायालय परिसरात कडेकोट पोलीस बंदोबस्त ठेवण्यात आला होता. ಬೆಳಗಾವಿ ಜಿಲ್ಲಾ ವಕೀಲರ ಸಂಘದಿಂದ ಇವತ್ತು ಈ ಒಂದು ಚುನಾವಣೆ ನಡೀತಾ ಇದೆ. ಅದಕ್ಕಾಗಿ ಇದು ಶಾಂತ ರೀತಿಯಿಂದ ನಡೀತಾ ಇದೆ. ಇದು ಪ್ರತಿ 2 ವರ್ಷಕ್ಕೊಮ್ಮೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಟ್ರೆಜರರು ಮತ್ತು ಮ್ಯಾನೇಜಿಂಗ್ ಕಮಿಟಿ ಮೆಂಬರು ಈ ರೀತಿ ಇಲೆಕ್ಷನವನ್ನು 2 ವರ್ಷಕ್ಕೊಮ್ಮೆ ನಾವು ಪ್ರತಿ 2 ವರ್ಷಕ್ಕೊಮ್ಮೆ ಅಧ್ಯಕ್ಷರು ಎಲ್ಲರೂ ನಡೆಸ್ತಾ ಇದ್ದಾರೆ. ಅದಕ್ಕಾಗಿ ಎಲ್ಲರೂ ಶಾಂತ ರೀತಿಯಿಂದ ಅಗದಿ ನಕ್ಕೋತಾನೆ ಇಲೆಕ್ಷನ್ ನಡೀತಾ ಇದೆ. ಅದಕ್ಕೆ ಎಲ್ಲರ ಸಹಕಾರವನ್ನು ದೊಡ್ಡದಿದೆ. ಅದಕ್ಕೆ ಎಲ್ಲರೂ ಈ ಇಲೆಕ್ಷನವನ್ನು ಮಾಡ್ತಾ ಇದ್ದಾರೆ. ನಾನು GA ಹಿರೇಮಠ ವಕೀಲರು ಅಟಗಲ್. ನಮ್ಮ ಬೆಳಗಾವಿ ವಕೀಲರ ಸಂಘದ 2026ರಿಂದ 2028ರ ಅವಧಿಗೆ ಅದರ ಆಡಳಿತ ಮಂಡಳಿಗೆ ಚುನಾವಣೆ ನಡೀತಾ ಇದೆ. ನಾನು ಪಾಟೀಲ್ DM ಅಂತ, ನನ್ನ ಸೀರಿಯಲ್ ನಂಬರ್ 4. 155 ವರ್ಷಕ್ಕಿಂತಲೂ ಹೆಚ್ಚಿನ ಅವಧಿಗೆ ಪೂರೈಸಿರುವ ಈ ಬೆಳಗಾವಿ ಬಾರ್ ಅಸೋಸಿಯೇಷನ್ದಲ್ಲಿ ಇವತ್ತಿಗೂ ಸಾಕಷ್ಟು ಕುಂದುಕೊರತೆಗಳಿದ್ದಾವೆ. ಆ ಕುಂದುಕೊರತೆಗಳನ್ನು ನಿವಾರಿಸುವ ದೃಷ್ಟಿಯಿಂದ ನಾನು ಇವತ್ತು ಅಧ್ಯಕ್ಷ ಪದವಿಗೆ ಅಭ್ಯರ್ಥಿಯಾಗಿ ಈ ಚುನಾವಣೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ. ದೇರ್ ಆರ್ ಸೋ ಮೆನಿ ರಿಕ್ವೈರ್ಮೆಂಟ್ಸ್ ಟು ಬಿ ಕಂಪ್ಲೀಟೆಡ್. ಒಳ್ಳೆಯ ಟಾಯ್ಲೆಟ್ಸ್ಗಳಿಲ್ಲ, ಕುಡಿಯೋಕ್ಕೆ ನೀರಿನ ಸೌಕರ್ಯಗಳಿಲ್ಲ, ಒಳ್ಳೆಯ ಲೈಬ್ರರಿ ಇಲ್ಲ, ಮತ್ತು ಈ ಕ್ಯಾಂಪಸ್ನಲ್ಲಿ ಒಳ್ಳೆಯ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ತಾವು ನೋಡ್ಬೋದು ಯಾವ ಪಾರ್ಕಿಂಗ್ ವ್ಯವಸ್ಥೆ ಯಾವ ಸ್ಥಿತಿಯಲ್ಲಿದೆ ಅಂತ. ಮತ್ತು ಸಾಕಷ್ಟು ಜೂನಿಯರ್ ವಕೀಲರಿಗೆಲ್ಲ ಬರ್ತಾ ಇದ್ದಾರೆ. ಅವರಿಗೆ ಒಂದು ಜುಡಿಷಿಯಲ್ ಎಕ್ಸಾಮಿನೇಷನ್ ಆಗಲಿ ಮತ್ತೊಂದು ಎಕ್ಸಾಮಿನೇಷನ್ಗಾಗಲಿ ಒಂದು ಪರ್ಮನೆಂಟ್ ಅಕಾಡೆಮಿ ಮಾಡಬೇಕಾಗಿದೆ. ಅದಕ್ಕೆ ನಾನು ಇವತ್ತು ಈ ಚುನಾವಣೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ. ನನಗೆ ಆತ್ಮವಿಶ್ವಾಸವಿದೆ. ನಮ್ಮ ವಕೀಲ ಸಂಘದ ಸದಸ್ಯರು ಮತ್ತು ಈ ಚುನಾವಣೆಯಲ್ಲಿರುವ ಮತದಾರರು ನನಗೆ ತಮ್ಮ ಸಂಪೂರ್ಣ ಬೆಂಬಲವನ್ನು ನೀಡಿ ನನಗೆ ಜಯ ದೊರಕಿಸಿಕೊಡ್ತಾರಂಥ ವಿಶ್ವಾಸ ಇದೆ. ನಾನು ಯಾವಾಗಲೂ ನಮ್ಮ ಬೆಳಗಾವಿ ಬಾರ್ ಅಸೋಸಿಯೇಷನ್ನ ಸದಸ್ಯರನ್ನ ವಿಶ್ವಾಸ ತೆಗೆದುಕೊಂಡು ನಮ್ಮ ಬೆಳಗಾವಿ ಬಾರ್ ಅಸೋಸಿಯೇಷನದ ಪ್ರಗತಿಗೆ ನಾನು ಪ್ರಾಮಾಣಿಕವಾಗಿ ಸತ್ಯನಿಷ್ಠೆಯಿಂದ ಕೆಲಸ ಮಾಡ್ತಾಯಿದ್ದೀನಿ. ಮತ್ತು ನಮ್ಮ ಬೆಳಗಾವಿ ಬಾರ್ ಅಸೋಸಿಯೇಷನ್ ಸಾಕಷ್ಟು ಇವತ್ತು ಜೂನಿಯರ್ ಯಂಗ್ ವಕೀಲರು ಬಂದಿದ್ದಾರೆ. ಅವರಿಗೆ ಎಲ್ಲ ರೀತಿಯ ತರಬೇತಿ, ಅವರಿಗೆ ಎಲ್ಲ ರೀತಿಯ ಸೌಕರ್ಯಗಳನ್ನು ಒದಗಿಸ್ತೀನಿ. ವಕೀಲರ ವಿರುದ್ಧ ಯಾವುದೇ ಅನ್ಯಾಯ ಆಗಿದ್ರೆ ಅದಕ್ಕೆ ನಾನು ಮುಂದೆ ಬಂದು ಅವರ ರಕ್ಷಣೆಯನ್ನು ಮಾಡಲು ಪಣ ತೊಡ್ತೀನಿ ಅಂತ ಹೇಳಿ ತಮಗೆ ನಮಸ್ಕಾರಗಳನ್ನು ಸೂಚಿಸ್ತೀನಿ. ಇದು ಬೆಳಗಾವಿ ಅಂದರೆ ಕರ್ನಾಟಕದಲ್ಲಿ 2ನೇ ರಾಜಧಾನಿ. ಎಕ್ಸೆಪ್ಟ್ ಬೆಂಗಳೂರು. ಕರ್ನಾಟಕ ರಾಜ್ಯದ ಬೆಳಗಾವಿ ವಕೀಲರ ಸಂಘ ದೊಡ್ಡ ವಕೀಲರ ಸಂಘ. ಅದಕ್ಕಾಗಿ ಈಗ ನಾವು ಬೆಳಗಾವಿಯಲ್ಲಿ ಇಲೆಕ್ಷನ್ ನಡೀತಾ ಇದೆ. ಇಲ್ಲಿ 2 ವರ್ಷಕ್ಕೊಮ್ಮೆ ಇಲೆಕ್ಷನ್ ಮಾಡ್ತಾಯಿದ್ದೀವಿ. ಇಲ್ಲಿ ಯಾರು ಪರ ಮತ್ತು ವಿರುದ್ಧ ಇಲ್ಲ, ಎಲ್ಲರೂ ಹೆಲ್ದಿ ಕಾಂಪಿಟಿಷನ್ದಾಗ ನಾವು ಮಾಡ್ತಾಯಿದ್ದೇವೆ. ಎಲ್ಲರೂ ಇವತ್ತು ನಮ್ಮ ಎಲ್ಲ ಸೋದರ ಸೋದರಿಯರು ಯಾರಿಗೆ ಆಶೀರ್ವಾದ ಮಾಡ್ತಾರೆ ಅವರು 2 ವರ್ಷನ ಸೇವೆ ಮಾಡಬೇಕು. 2 ವರ್ಷ ಸೇವೆ ಆದ ನಂತರ ವಕೀಲರು ತನು ಮನ
ದನದಿಂದ ಎಲ್ಲರೂ ಕೂಡ ಈ ಇಲೆಕ್ಷನ್ದಲ್ಲಿ ಭಾಗವಹಿಸಿದ್ದಾರೆ. ಅದಕ್ಕಾಗಿ ಒಳ್ಳೆ ರೀತಿ ಇಲೆಕ್ಷನ್ ನಡೀತಾ ಇದೆ. ಅದಕ್ಕಾಗಿ ದಯಮಾಡಿ ಭಾಳ ಚೆನ್ನಾಗಿ ಶಾಂತತಾದಿಂದ ಎಲ್ಲರೂ ನಕ್ಕೋತ್ ಯಾರೋ ನಮ್ಮ ವಿರುದ್ಧ ಕ್ಯಾಂಡಿಡೇಟ್ ಅಲ್ಲ, ನಮ್ಮ ಪರವಾಗಿ ಅಲ್ಲ, ಎಲ್ಲರೂ ನಕ್ಕೋತ್ ಇಲೆಕ್ಷನ್ ಮಾಡ್ತಾ ಇದ್ದೀವಿ. ಅಗದಿ ಒಂದು ಹೆಲ್ದಿ ಕಾಂಪಿಟೇಷನ್ದಲ್ಲಿ ಎಲ್ಲರೂ ಕೂಡ ಇಲ್ಲಿ ಆರಿಸಿ ಬರ್ತಾರೆ ಅಂತೇಳಿ ಹೇಳ್ಬಿಡ್ತೀನಿ. ಅದೇ ರೀತಿ ನಮ್ಮ ಮಿಸ್ಸಸ್ ಕೂಡ ನಮ್ಮ ಧರ್ಮಪತ್ನಿ ಟ್ರೆಜರಿ ಪೋಸ್ಟ್ ನಿಂತಿದ್ದಾರೆ. ಅದಕ್ಕಾಗಿ ದಯಮಾಡಿ ಎಲ್ಲ ನನ್ನ ಬಾಂಧವರು ಆರಿಸಿಕೊಡ್ಬೇಕಂತ ನಾನು ಕೇಳ್ಕೊತೀನಿ. ಎಸ್. विनोद कोलकार, KMM मराठी, बेळगाव. ನೂರು ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.